ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರ ಈ ಬ್ರಹ್ಮಾಂಡ ಲೋಕಕ್ಕೆ. ಇಂಥ ಒಂದು ಬ್ರಹ್ಮಾಂಡವಾಗಿರತಕ್ಕಂಥ ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಆಗುಹೋಗುಗಳ ಘಟನೆಗಳನ್ನು ತಿಳಿಸ್ಕೊತಾ ಹೇಳಬೇಕು. ಪ್ರತಿಯೊಬ್ಬರಿಗೂ ತಿಳಿ ಹೇಳಬೇಕಾದ್ರೆ ಜೀವನದಲ್ಲಿ ಏನಾದರೂ ಒಂದು ಆಧಾರ ಇರಬೇಕು. ಆಧಾರ ಸ್ತಂಭವನ್ನು ಪರಿಪೂರ್ಣವಾಗಿ ಭಗವಂತನ ಶರಣದಲ್ಲಿ ನಾವುಗಳ ಅನುಭವ ಅಂತ ಹೇಳ್ತೀವಿ. ಆ ಜೀವನದಲ್ಲಿ ಯದ್ಭಾವಂ ತದ್ಭವತಿ, ಆ ಭಾವನೆಗಳಿದ್ದ ಹಾಗೆ ಅದನ್ನೆಲ್ಲ ತಿಳಿಸ್ತಾ ಬಿಡಬೇಕು. ನಾನೊಬ್ಬನೇ ಚೆನ್ನಾಗಿದ್ದರೆ ಸಾಲದು ಅಂತ ಹೇಳಿ ಎಲ್ಲರೂ ಲೋಕದಲ್ಲಿ ಪರಿಪೂರ್ಣವಾಗಿ ಚೆನ್ನಾಗಿರಬೇಕು ಅನ್ನೋದೇ ಅಭಿಪ್ರಾಯಪೂರ್ವಕವಾಗಿ ಹೇಳ್ತಕ್ಕಂಥ ವಿಚಾರಗಳು. ಇಂಥ ಒಂದು ಅಭಿಪ್ರಾಯಪೂರ್ವಕವಾಗಿ ಹೇಳ್ತಕ್ಕಂಥ ವಿಚಾರಗಳಲ್ಲಿ ಪ್ರತಿಯೊಬ್ಬರಿಗೆ ಘರ್ಷಣೆಗಳು, ಅಮಾವಾಸ್ಯೆ ಅಂತ ಹೇಳಿದ ಹಾಗೆ ಮನಸ್ಸಿನ ತಾಪ, ಪರಿವರ್ತನಾ ಸ್ವರೂಪದಲ್ಲಿ ಜೀವನದಲ್ಲಿ ಆಗುಹೋಗೋ ಘಟನೆಗಳನ್ನ ರೋಷ, ಷರತ್ತು, ಈ ಥರ ಒಂದು ಈಗೋಯಿಸ್ಟಿಕ್ವಾಗಿರ್ತಕ್ಕಂಥ ಜೀವನ ನಡೀತಾ ಹೋಗುತ್ತೆ. ಎಲ್ಲರಿಗೂ ಬಿಂಕ ಅನ್ನೋದು ಸ್ವಲ್ಪ ಮಟ್ಟಿಗಿರುತ್ತೆ, ಭಯ ಅನ್ನೋದು ಸ್ವಲ್ಪ ಮಟ್ಟಿಗಿರುತ್ತೆ, ಯಾವ ಕಾಲಕ್ಕೂ ಧೈರ್ಯ ಅನ್ನೋದು ಸ್ವಲ್ಪ ಮಟ್ಟಿಗಿರುತ್ತೆ. ಈ ಅರಿಷಡ್ ವರ್ಗಗಳಲ್ಲಿ ನವರಸಗಳು ಒಬ್ಬೊಬ್ಬ ಮನುಷ್ಯನಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಚಾರ. ಅದರಲ್ಲಿ ಹಾಸ್ಯ, ಯಾವುದೇ ಕಾರಣಕ್ಕೂ ಉಲ್ಲಾಸ, ಯಾವುದೇ ಕಾರಣಕ್ಕೂ ಕೋಪ, ದರ್ಪ, ಈ ರೀತಿಯಾಗಿ ನಡ್ಕೊಂಡು ಹೋದಾಗ ಒಬ್ಬೊಬ್ಬನಿಗೆ ಹೋಗೋ ಆವೇಶಗಳು ಹೆಚ್ಚಾಗತ್ತೆ. ಆವೇಶಗಳು ಹೆಚ್ಚಾದಾಗ ಜೀವನದಲ್ಲಿ ರೋಗ ರುಜಿನಗಳು ಹೆಚ್ಚಾಗತ್ತೆ. ಇಂಥ ಒಂದು ಜೀವನಕ್ಕೆ ಮನಸ್ಸಿನ ಮೇಲೆ ಪ್ರಭಾವ ಬಂದಾಗ ಮನುಷ್ಯ ಸರಿಪಡಿಸ್ಕೋಬೇಕಾ ಬೇಡವಾ ಅನ್ನೋದು ಒಂದು ಗೊಂದಲ ಆಗುತ್ತೆ. ಇಂಥ ಒಂದು ಜೀವನದಲ್ಲಿ ಇವತ್ತು ಬುಧವಾರ, ಬುದ್ಧಿ ಕಾರ್ಯವನ್ನು ಸಿದ್ಧಿಪಡಿಸೋದು. ಬುದ್ಧಿ ಕಾರ್ಯವನ್ನು ಸಿದ್ಧಿಪಡಿಸೋದು ಅಂದರೆ ಹೇಗೆ? ಮನೋ ಉಲ್ಲಾಸ ಅಂತ ಹೇಳಿದ್ರೆ ಆಸೆಗಳನ್ನು ಹೆಚ್ಚು ನೋಡೋದು. ನೋಡಿ, ಬಿಸ್ಕೆಟ್ ಹಾಕೋತಾರೆ ಒಬ್ಬನಿಗೆ, ನೋಡ್ಯಾ ನಿಂಗೆ ಇದು ಮಾಡಿಬಿಡ್ತೀನಿ, ನೀನು ಹೇಳ್ದಾಗ ಮಾಡಬೇಕು ಅಂತ. ಫಸ್ಟ್ ಕ್ಲಾಸ್. ಯಾಕೆಂದರೆ ಆ ಬಿಸ್ಕೆಟ್ ಯಾವ್ದು ಹಾಕಿರ್ತಾನೆ ಗೊತ್ತಿಲ್ಲ. ಅದಕ್ಕೆ ನಾವು ಈ ರೀತಿಯಾದ ಯಾವುದೋ ಒಂದು ಸಣ್ಣ ಆಸೆಗಳನ್ನು ತೋರಿಸಿರ್ತಕ್ಕಂಥ ಜನಗಳನ್ನು ತುಳಿದು ಹಾಕೋಕ್ಕೆ ಪ್ರಯತ್ನ ಪಟ್ಟು ಜೀವನದಲ್ಲಿ ನೀವುಗಳು ಹಿತ್ತಾಳೆ ಕಿವಿ ಆಗದೆ ಇದ್ದ ಹಾಗೆ ನೋಡ್ಕೋಬೇಕಾದ ಧರ್ಮ ನಮ್ಮದು. ಅದಕ್ಕೋಸ್ಕರ ಯಾವತ್ತು ತಿಳ್ಕೊಳ್ಳಿ, ನಿಮ್ಮದಲ್ಲಿ ಸ್ವಯ ಬುದ್ಧಿ ಇರಬೇಕು. ಯಾವ ಕಾರಣಕ್ಕೂ ಯಾರಿಗೂ ಹಂಗಾಗಬಾರ್ದು. ಜೀವನದಲ್ಲಿ ಸ್ವಾಭಿಮಾನ ಅಂತ ಬದುಕಬೇಕು. ಗಂಜಿನೋ ಅಂಬ್ಳಿನೋ ನಿಮ್ಮ ಜೀವನ ನೀವು ನೋಡ್ಕೋಬೇಕು. ಇವತ್ತಿನ ದಿವಸ ಯಾವುದೋ ಒಂದು ಆಸೆಗೋಸ್ಕರ ಜೀವನ ಪೂರ್ತಿ ಹಾಳು ಮಾಡಿಕೊಂಡು ಒಂದು ಹಳ್ಳದಲ್ಲಿ ಬಿದ್ದೋಗಿ ಆ ಹಳ್ಳ ಮಾಯಾ ಹಳ್ಳ ಯಾವತ್ತಿದ್ರೂ ಹೇಗೆ ಹೇಳ್ಕೊಳ್ಳುತ್ತೋ ಹೇಗೆ ಸಾಯಿಸುತ್ತೋ ಗೊತ್ತಿಲ್ಲ. ಅದಕ್ಕೆ ಇಂಥ ಮಾಯಾ ಲೋಕದಲ್ಲಿ ನಾವು ವಾಸವಾಗಿರೋದೇ ವಿಷ್ಣು ಮಾಯೇತಿ ಸಂಸ್ಥಿತ. ಅದಕ್ಕೆ ಬ್ರಹ್ಮ ವರ್ಚಸ್ಸನ್ನು ತಗೊಂಡ್ರೆ, ಬ್ರಾಹ್ಮಣ ಸ್ವರೂಪದಲ್ಲಿ ಭಗವಂತ ಕೃಪಾಕಟಾಕ್ಷನ ಪಾತ್ರವಾದರೆ ಜಗತ್ತೆಲ್ಲ ನಮ್ಮದು. ಜೀವನ ಎಲ್ಲರಿಗೂ ಒಂದೇ ಬುದ್ಧಿಯನ್ನು ಕೊಟ್ಟಿರ್ತಾನೆ ಭಗವಂತ. ಆದರೆ ಆ ಬುದ್ಧಿನ ಉಪಯೋಗಿಸ್ಕೊಳ್ಳೋದು ನಾನಾ ರೀತಿಯಾದ. ನೋಡಿ, ಒಬ್ಬನು ಇವನಿಗೆ ಯಾವಾಗಲೂ 24 ಗಂಟೆ ಸುಳ್ಳು ಹೇಳೋಕ್ಕೆ ಅಭ್ಯಾಸ. ಭಗವಂತ ಎಲ್ಲರಿಗೂ ಒಂದೊಂದು ಒಳ್ಳೆ ಬುದ್ಧಿ ಕೊಟ್ಟಿರ್ತಾನಂತೆ. ಫಸ್ಟ್ ಕ್ಲಾಸ್ ಒಂದೇ ಥರದ್ದ ಅಡುಗೆ ಮಾಡಿದ ಹಾಗೆ ಒಂದೇ ರೀತಿಯಾದ ಬುದ್ಧಿ ಅವ್ರವ್ರು ಆರಿಸ್ಕೊಳ್ಳೋದು. ನೋಡ್ಯಾ ನೀನು 24 ಗಂಟೆ ಸುಳ್ಳು ಹೇಳು ಅಂತೇಳಿ ಇವನು ಭಗವಂತನ ಹೇಳಿರಲ್ಲ. ಇವನೇ ನಾನು ಸುಳ್ಳೇ ಹೇಳಬೇಕು ಅಂತ ಆರಿಸ್ಕೊಂಡ್ಬಿಡ್ತಾನೆ. ಇನ್ನೊಬ್ಬ ಬರೀ ಯಾವ ಕಾಲಕ್ಕೂ ಇನ್ನೊಬ್ಬನ ಕೊಲೆ ದರೋಡೆ ಮಾಡೋದ್ರಲ್ಲೇ ನನ್ನ ಕೆಲಸ ಅಂತಾನೆ. ಇನ್ನೊಬ್ಬ ಸುಲಿಗೆ ಮಾಡೋದ್ರಲ್ಲಿ ಕಾಯ್ತಿರ್ತಾನೆ. ಇನ್ನೊಬ್ಬ ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳನ್ನ ದೌರ್ಜನ್ಯ ಪೂರ್ವಕವಾಗಿ ತುಳಿದು ಹಾಕ್ತಾನೆ ಇರ್ತಾನೆ. ಇನ್ನೊಬ್ಬ ಕಾಮಿಕನಾಗಿರ್ತಾನೆ. 24 ಗಂಟೆ ಕೆಟ್ಟ ದೃಷ್ಟಿ, ಕೆಟ್ಟ ಆಲೋಚನೆಯನ್ನು ಇಟ್ಕೊಂಡಿರ್ತಾನೆ. ಭಾಳ ದುರಾಸೆನ ಪಟ್ಟಿರ್ತಾನೆ. ಹೀಗೆ ನೀವುಗಳು ಇವತ್ತಿನ ದಿವಸ ಆ ಬುದ್ಧಿಜೀವಿಯನ್ನು ಹಾಳು ಮಾಡೋರನ್ನ ಸರಿಪೂರ್ತಿಯಾಗಿ ನಾವುಗಳು ತುಳಿದು ನಿಂತ್ಕೊಳ್ಳೋಕ್ಕೆ ಜೀವನವನ್ನು ಸರಿಪಡಿಸ್ಕೋಬೇಕು. ಅದಕ್ಕೆ ಒಂದು ಬ್ರಹ್ಮ ತೇಜಸ್ಸನ್ನು ಪಡಿಬೇಕು. ನೀವು ಬ್ರಾಹ್ಮಣ ಸ್ವರೂಪದಾಗಬೇಕು. ಇದು ಸತ್ಯವಾದ ಘಟನೆ. ಅದಕ್ಕೆ ಆ ಕಾಲದಲ್ಲಿ ಮಹಾವಿಷ್ಣು ಹೇಳಿದ್ದಾನೆ ಏನಂತ, ನೀನು ನಿಜವಾದ ಬ್ರಾಹ್ಮಣ, ಎಲ್ಲವನ್ನೂ ಕಲ್ತಿದ್ಯಾ, ಭಾಳ ಸಂತೋಷ. ಆದರೆ ಬೇರೆಯವರೆಲ್ಲ ಇದು ಕಲಿಬೇಕು. ನಿನಗೆ ಬಂದ್ಬಿಡುತ್ತೆ ಅಂದರೆ ನೀನು ಒಬ್ಬನೇ ಇಟ್ಕೊಂಡು ಸಾಧ್ಯ ಇಲ್ಲ. ಎಲ್ಲರೂ ಇದನ್ನು ಕಲಿಬೇಕು. ಅವ್ರಿಗೆ ನೀನು ಹೇಳಿಕೊಟ್ರೆ ನಿಜವಾದ ಆಚರಣೆ ಬ್ರಹ್ಮ ವರ್ಚಸ್ಸು ನಿನಗೆ ಕೊಡ್ತೀನಿ ಎಂದು. ಅದಕ್ಕೆ ವಾಲ್ಮೀಕಿ ಋಷಿಗಳು ದರೋಡೆಕೋರರಾಗಿದ್ದರೂ ಸಹ ಇವತ್ತಿನ ದಿವಸ ರಾಜ ಋಷಿ ವಿಶ್ವಾಮಿತ್ರನಾಗಕ್ಕೆ ಸಾಧ್ಯ. ಈ ವಾಲ್ಮೀಕಿ ದರೋಡೆಕೋರನಾಗಿರ್ತಕ್ಕಂಥ ಜಗತ್ ಋಷಿ ಆಗಕ್ಕೆ ಸಾಧ್ಯ. ಅದಕ್ಕೆ ಇಂಥ ಒಂದು ಮಹಾ ಋಷಿಗಳನ್ನು ನಾವು ನೆನೆಸ್ಕೊಂಡು ಇವತ್ತು ಸಪ್ತ ಋಷಿಗಳಲ್ಲಿ ವಿಶ್ವಾಮಿತ್ರ ಒಬ್ಬರಿದ್ದಾರೆ ಅಂದರೆ ಬಹಳ ಸಂತೋಷವಾಗಿ ನಮಸ್ಕರಿಸಬೇಕು. ಇದಕ್ಕೆ ಇಂಥ ಒಂದು ಜೀವನ ನಿಮ್ಮದು ಆಗಬೇಕು. ಅದೇ ರೀತಿ ಎಲ್ಲರೂ ರಾಜ ಋಷಿ ವಿಶ್ವಾಮಿತ್ರ ಇದ್ದಾಗೆ ಬ್ರಹ್ಮ ತೇಜಸ್ನ ಬ್ರಹ್ಮ ವರ್ಚಸ್ಸನ್ನು ನೀವು ಸಂಪಾದನೆ ಮಾಡಿ ಅಂತ ಈ ಮುಖಾಂತರವಾಗಿ ಬುಧವಾರ ಬುದ್ಧಿಜೀವಿಗಳಿಗೆ ಪ್ರತಿಯೊಬ್ಬರಿಗೂ ಹೇಳಬೇಕು. ಬುದ್ಧಿ ಇಲ್ದಿದ್ದವನಿಗೆ ಯಾವ ಕಾಲಕ್ಕೂ ನಾವುಗಳು ಸರಿ ತಿದ್ದುಪಡಿಸ್ಬೇಕು. ಹೇಗೆ ತಿದ್ದುಪಡಿಸೋದು? ಒಂದು ಉದಾಹರಣೆ ಮುಖಾಂತರ. ಆ ಉದಾಹರಣೆ ಏನು ಅಂತ ತಿಳಿಸ್ಕೊಡ್ತೀನಿ, ಕಾಯ್ತಾರಿ. ಈಗ ಬಂದೆ.